ವೀಕ್ಷಕರೇ, ಇದು ಹಳ್ಳಿ ಜಾಣಾರು ಅಂತ ಚಾನಲ್ಲು. ದಯವಿಟ್ಟು ಇನ್ನೂ ಯಾರ್ಯಾರು ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಂಗೆ ಈ ಹಳ್ಳಿ ಪ್ರತಿಭೆನೂ ಬೆಳೆಸಿ ಆಶೀರ್ವದಿಸ್ರಪ್ಪ. ಇದು ಹಳ್ಳಿ ರೈತರ ಮಾತುಕತೆ ಭಾಗ 16. ಭಾಗ 14, 15 ನೋಡಿಕೊಂಡು ಭಾಗ 16 ನೋಡಿ. ಚಂದ್ರಣ್ಣ, ಈ ಅಡಿಕೆ ಗಿಡ ಎಲ್ಲ ಇಕ್ಕಿ ಯೋಷ್ಟು ದಿನ ಆಯಿತು ಚಂದ್ರಣ್ಣ. ಈ ಬಾಳೆ ಗಿಡ ಇಕ್ಕಿ ಯೋಷ್ಟು ದಿನ ಆಯಿತು ಚಂದ್ರಣ್ಣ. ಅವಾಗೆ ಭೀಮಣ್ಣ ಅವಾಗೆ ಒಂದು 3 ತಿಂಗಳು ಆಗ್ತಾ ಬಂತು ಕಣ ಭೀಮಣ್ಣ. ಈ ಅಡಿಕೆ ಗಿಡ ಇಕ್ಕಿ ಬಾಳೆ ಗಿಡ 1 ತಿಂಗಳು ಲೇಟಾಗಿ ಇಕ್ಕಿದ್ದು. ಓಸಿ ಎಲ್ಲ ಸೋಸಿನ ಅಲ್ಲೆಲ್ಲ ದೂರ್ಲಿದ್ದ ತರಿಸ್ಬೇಕಿತ್ತು, ಹಂಗಾಗಿ ಲೇಟ್ ಆಯಿತು ಕಣ ಭೀಮಣ್ಣ. ಬಾಳೆ ಗಿಡ ಬರೋ ಓಟತಿ ಅಲ್ಲಿದ್ದ 1 ತಿಂಗಳು ಲೇಟ್ ಆಯಿತು. ಅದಕ್ಕೆ ಬಾಳೆ ಗಿಡ ಇಕ್ಕಿ 2 ತಿಂಗಳಾಗೈತಿ, ಅಡಿಕೆ ಗಿಡ ಇಕ್ಕಿ 3 ತಿಂಗಳಾಗೈತಿ. ಅಲ್ಲ ಕಣ ಚಂದ್ರಪ್ಪ, ಅಡಿಕೆ ಗಿಡಕ್ಕೆ ಯಾಕಪ್ಪ ಎಲ್ಲಕ್ಕೂ ಹಿಂಗೆ ಊಟ ಹಾಕಿದೆಯಲ್ಲ ಚಂದ್ರಣ್ಣ? ಯಾಕೆ ಹಿಂಗೆ ಊಟ ಹಾಕಿರೋದು ಅಡಿಕೆ ಗಿಡಕ್ಕೆ? ನಮ್ಮಯ್ಯ ಪುಂಕತೆ ಕಟ್ಕ ಭೀಮಣ್ಣ. ಅವು ಕೋಟು ಕೂಳಿ ದಂಡ. ಅಡಿಕೆ ಗಿಡಕ್ಕೆ ಏನೋ ಮುರ್ಕೊಂಡು ಬೀಳ್ತಾವೇನೋ ಅಮ್ಮಂಗೆ ಅವಕ್ಕೆ ಬೇರೆ ಗೂಟ ಹಾಕ್ಸವನೆ ಮಾಡಕ್ ಬದುಕಿಲ್ದೆ ಈ ಅಪ್ಪ. ಏಲೆ ಇವಳ ನೋಡಿ ಇವಳ ಯಾರನ ಮಾಡಕ್ಕೆ ಮೇಲ್ದೇನೆ ಇದನ್ನೆಲ್ಲ ಮಾಡಿಸ್ತಾರೇನು? ಹೆಂಗ್ ಮಾತಾಡ್ತಾಳೆ ನೋಡಿ ಇವಳ. ನಿನ್ಗೆ ಯಾಕೆ ತಿಳಿತೈತಿ? ಮನೆಯಾಗೆ ಮುದ್ದೆ ಮಾಡೋದೊಂದೇ ನಿನಗೆ ಗೊತ್ತಾಗೋದು. ಹೊಲ್ದಾಗುಳದ್ ಬದುಕು ನಿನಗೆ ಏನು ತಿಳಿತೈತಿ ಹೇಳು? ಯಾರನ ಸುಮ್ಮನೆ ಕೂಲಿ ದಂಡ ಮಾಡ್ಕೊಂಡು ಯಾರನ ಅಡಿಕೆ ಗಿಡಕ್ಕೆ ಗೂಟ ಹಾಕಿಸ್ತಾರೇನು? ಅವು ಅಡಿಕೆ ಗಿಡ ಇಕ್ಕಿದಾಗ ಅವ ಹಂಗೇನೆ ಗಾಳಿಗೆ ವಾಲ್ಕಂತ ಒಂದು ಕಡಿಕೆ, ಅದಕ್ಕೆ ವಾಲ್ಕಬಾರ್ದು ಅಂತ ಹೇಳಿ ಹಂಗೆ ಗೂಟ ಹಾಕ್ಸಿರೋದು ಕಣೆ. ಯಾರೇನು ಮಾಡಕ್ಕೆ ಬದುಕಿಲ್ದೇನು ಹಾಕ್ಸಿಲ್ಲ ಹೇಳು? ನಿನಗೆ ಬ್ಯಾಸ ಇದೆಲ್ಲ ಅಷ್ಟೊಂದು ತಿಳಿಯಾಕಿಲ್ಲ ಹೇಳಿ ನಿನಗೆ. ಮನೆಯಾಗ ಮುದ್ದೆ ಮಾಡ್ಕೊಂಡಿರು, ಮನೆಗಳ ಹುಡುಗರ ಬಟ್ಟೆ ಒಕ್ಕೊಂಡಿರು, ತಪ್ಪಲೆ ಪಾತ್ರೆ ಎಲ್ಲ ತೊಳ್ಕೊಂಡಿರು ಅಂತಂದ್ರೆ ಇರ್ತೀವಿ ನೋಡು. ಹೊಲ್ದಾಗಳು ನಿನ್ಗೆ ಯಾಕೆ ತಿಳಿತೈತಿ? ಹಂಗಾರೆ ಈ ಅಡಿಕೆ ಗಿಡ ಇಕ್ಕಿದ ಮ್ಯಾಕೆ ಅಡಿಕೆ ಗಿಡ ವಾಲ್ಬಾರ್ದು ಅಂತ ಹೇಳಿ ಈ ಥರ ಗೂಟ ಹಾಕ್ಸಿದ್ಯಾ ಅಂತ ಅನ್ನು ಚಂದ್ರಣ್ಣ. ಹ್ಞೂ ಕಣಯ್ಯಣ ಭೀಮಣ್ಣಯ್ಯ. ಹೊಸ್ದಾಗಿ ಅಡಿಕೆ ಗಿಡ ಇಕ್ಕಿಸ್ದಾಗ ಅವಿನ್ನ ಒಳಗಡೆ ಬೇರ್ ಬಿಟ್ಕೊಂಡಿರಲ್ಲ ನೋಡು, ಅದಕ್ಕೇನೆ ಒಳಗಡೆ ಬೇರ್ ಬಿಟ್ಕೊಂಬತಕನ ಒಂದ್ರ ಒಟ್ಟು ನೆಲದಕ್ಕೆ ಕಚ್ಕೊಂಬತಕನ ಅಡಿಕೆ ಗಿಡ ಗಾಳಿಗೆ ಅತ್ತಾಗೆ ಇತ್ತಾಗೆ ವಾಳ್ತಕಣ ಅಣ್ಣ ಚಂದ್ರಣ್ಣಯ್ಯ. ಅದಕ್ಕೇನೆ ಆ ಗೂಟ ಹಾಕಿ ಅಡಿಕೆ ಗಿಡ ಕಟ್ಟಿದ್ರೆ ಎತ್ತಾಗೋ ಅವು ವಾಲಾಕಿಲ್ಲ ಅಂತ ಹೇಳಿ ಗೂಟ ಹಾಕಿರೋದು ಕಣ ಅಣ್ಣ. ನಮ್ಮಯ್ಯವ್ ನೋಡಿ ಹೆಂಗಂತಾಳೆ, ಯಾರನ್ನ ಮಾಡಕ್ ಬದುಕಿಲ್ದೇನೆ ಮಾಡಕ್ಕೆ ಆಮಿಲ್ದೇನೆ ಇದನ್ನೆಲ್ಲ ಗೂಟ್ಗಳು ಹಾಕ್ಸೇರಿ ಅಂತ ಹೇಳ್ತಾಳೆ ನಮ್ಮಳು. ಅವಳು ಯಾಕೆ ತಿಳಿತೈತಿ? ಈ ವಯ್ಯ ನೋಡಿ ಹೆಂಗಂತಾನೆ. ನಮ್ಗೆ ಹೆಂಗೆ ಗೊತ್ತು ಮನೆಗಳಾರು ಹೆಂಗುಸ್ರಿಗೆ ಅಡಿಕೆ ಗಿಡಕ್ಕೆ ಗೂಟ ಯಾಕೆ ಹಾಕಿಸ್ತಾರೆ ಏನೋ ಅಂಬೋದು. ನಾವು ಯಾಕೆ ಹಾಕ್ಸೇರೋಳು ಅಡಿಕೆ ಗಿಡಕ್ಕೆ ಯಾರು ಗೂಟ ಹಾಕಿಸ್ತಾರೆ ಅಂತ ನಾನು ಹಂಗಂತ ಅಂದೆ. ನಮ್ಗೆ ಹೆಂಗೆ ಗೊತ್ತಪ್ಪ ಹಿಂಗೆಲ್ಲ ಐತೆ ಅಂಬೋದು ಇದು? ನೀನು ಹೇಳಿದ್ಕೆ ಇವಾಗ ನನಗೂ ಗೊತ್ತಾತ ಹೇಳಪ್ಪ. ನಾವು ಮನೆಗೆ ಹೆಂಗುಸ್ರು ಪಾತ್ರೆ ತೊಳೆಯೋಕ್ಕೂ ನಿಮಗೆ ಉಂಬಕ್ ಮಾಡಿಕ ಕೇಳಿರೋದಂಗಾರೆ ಬೇರೆ ಏನು ಕೆಲಸ ನಾವು ಮಾಡಂಗಿಲ್ಲ ಅಂಗಾರೆ ಮನೆಯಾಗಲ್ಲ. ಈ ಅಪ್ಪ ನೋಡಿ ಹಂಗಂತಾನೆ. ನಾವೇನು ಯಾತೇನ ಮನೆಗೆ ಉಂಡಿರಲ್ಲ ಹೇಳು. ಮನೆಗಳ್ದೇ ಆಗಲಿ ಕಸನೋ ಮುಸ್ರೆನೋ ಪಾತ್ರೆನೋ ಆಗಲಿ ತೊಳಿತೀವಿ. ಅಷ್ಟು ಮಾಡೋದಲ್ದೇನೆ ಹೊಲ್ದಾಗೂ ಬಂದು ಮಾಡ್ತೀವಿ. ನಾವೇನು ಹೆಂಗುಸ್ರು ಸುಮ್ಕೆ ಇರೋಕ್ಕಿಲ್ಲ. ಗಂಡಸರಿಗೆ ಅವು ಯಾತು ಕಾಣಿಸಂಗಿಲ್ಲ ಕಣ ಅಭಿಮನಯ. ಮನೆಯಾಗ ಮಾಡವು ಅವ್ರಿಗೆ ಯಾತು ಕಾಣಿಸೋಕ್ಕಿಲ್ಲ. ಹ್ಞೂ ಹೇಳಮ್ಮ, ಒಸಿ ಆ ಮನೆಯಾಗೇನು ಒಸಿ ಕೆಲಸ ಇರಲ್ಲ ಹೇಳು. ಒಬ್ರು ಹೆಂಗಸ್ರು ಯಾವಾಗೂ ಮನೆಯಾಗೆ ಕೆಲಸ ಮಾಡ್ತಾನೇ ಇರ್ಬೇಕು ಹೇಳು, ಅಷ್ಟು ಕೆಲಸ ಮನೆಯಾಗಿರುತ್ತೆ. ಹ್ಞೂ ಕಣ ಅಣ್ಣ ಭೀಮಣಯ್ಯ. ನಮಗಾದ್ರೆ ಬೆಳಗ್ಗೆ ಹೊತ್ನಾಗ ಕಸ ಹೊಡಿಬೇಕು, ಪಾತ್ರೆ ಮುಸ್ರೆ ಎಲ್ಲ ತೊಳಿಬೇಕು. 8 ಗಂಟೆ ಆಯಿತು ಅಂತಂದ್ರೆ ಊರ್ನೊಳಗೆ ಎಣ್ಣೆಲ್ಲ ಕರಿಯಕ್ಕೆ ಹೋಗ್ಬೇಕು. ಆಮೇಲೆ ಹೊತ್ತಿಗೆ ಸರಿಯಾಗಿ ಮುದ್ದೆ ಮಾಡಿ ಕಳಿಸ್ಬೇಕು. ಏನು ಹೊಸಿ ಕೆಲಸ ಇರ್ತೈತಿ. ಆಮೇಲೆ ಮನೆಗೆ ಯಾತು ಅಕ್ಕಿನೋ ರಾಗಿನೋ ಯಾತನ ಊಟ ಎಲ್ಲ ಮಾಡ್ಕೋಬೇಕು. ಇಲ್ಲಿಗೆ ಬಂದು ಎಣ್ಣೆ ಜೊತೆಗೆ ಕಳೆ ತೆಗಿಬೇಕು. ಎಣ್ಣೆ ಏನು ಕೆಲಸ ಮಾಡ್ತಾರೋ ಆ ಕೆಲಸನೂ ನಾವು ಅವ್ರ ಜೊತೆಗೆ ಮಾಡಬೇಕು. ಮನೆಗೆ ಒಂದು 3 ದಿನ 4 ದಿನ ಅಂಬ ಊಟಕ್ಕೆ ಒಂದು 7 ಬಟ್ಟೆ ಬಿದ್ದಿರ್ತಕ್ಕಣ ಭೀಮಣಯ್ಯ, ಅವನ್ನೆಲ್ಲ ಒಗ್ದಾಕ್ಬೇಕು. ಹೊಸಿ ಎಣ್ಣೆ ಏನು ಕರ್ದೇಟ್ಗೆ ಯಾಕನ ಕೆಲ್ಸಕ್ಕಾಗ್ಲಿ ಬರ್ತಾರೇನು? ಬರೋಕ್ಕಿಲ್ಲ. ತಿರ್ಗಿ ಅವ್ರ ತಕ್ಕ ಸಾಯಂಕಾಲ ಆಗ್ತಿದಂಗೆ ಓಡೋಗ್ಬೇಕು ಎಣ್ಣಾಡ್ತಾಕಿ. ನೀವು ಬರ್ರಮ್ಮ ಅಂತ. ಹಾಗಾಗಿ ಹೇಳ್ದರು 10 ಜನ ಆದರೆ ತಿರುಗಿ ಬೆಳಿಗ್ಗೆ 5 ಜನ ಬಂದಿರ್ತಾರೆ. ಇನ್ನು 5 ಜನ 2 ಜನ ತೋಕ್ರ ಕೊಟ್ಟಿರ್ತಾರೆ. ಅಂತ ಕಷ್ಟ ಕಾರಣ ಮನೆಗಳ್ದು ಹೆಂಗೋಸ್ರದು. ಹೊಲ್ದಾಗೆಲ್ಲ ಕೆಲಸ ಮಾಡ್ಕೊಂಡು ಹೋಗಿ ಸಾಯಂಕಾಲ ತಿರ್ಗಾ ಕಸ ಮುಸ್ರೆ ಮಾಡಬೇಕು. ಆಮೇಲೆ ಇವ್ರಿಗೆ ಮುದ್ದೆ ಮಾಡಿಕ್ಬೇಕು ಉಂಬಾಕೆ. ನಮ್ಗೆ ಎಷ್ಟು ಕೆಲಸ ಇರ್ತೈತೆ ಹೇಳು ಭೀಮಣಯ್ಯ? ಈ ಅಪ್ಪ ನೋಡಿ ಹಂಗಂತಾನೆ. ಅಲ್ಲ ಕಣೆ, ನೀನೇನು ಹೇಳ್ತೀಯ ಹೆಂಗಸ್ರದು ಮನೆಗಳ ಕೆಲಸ ಅಷ್ಟಿರ್ತೈತೆ ಇಷ್ಟಿರ್ತೈತೆ ಅಂತ. ಓಸಿ ಆ ಗಂಡಸ್ರದು ಹೊರಗಡೆ ಏಟೆಲ್ಲ ತಾಪತ್ರ ಇರ್ತೈತೆ. ಒಂದ್ರ ಬಟ್ಟಿವಾಗಿ ಕಳೆ ಎಲ್ಲ ತೆಗಿಸ್ಬೇಕು ಅಮ್ಮ. ಆ ಕಳೆ ತೆಗಿಸ್ಬೇಕು ಎಣ್ಣೆ ಕರಿಯ ಅಂತ ಅಂದರೆ ನೀನು ಎಣ್ಣೆಳಿಗೆ ದುಡ್ಡು ಕೊಡ್ದಿಲ್ಲ ಬರಲ್ಲ ಅಂತೀಯ. ಓಸಿ ಆ ದುಡ್ಡು ಕಾಸು ಎಲ್ಲ ಜೋಡಿಸೋದು ಗಂಡಸ್ರಿಗೆ ಏನು ತಾಪತ್ರ ನಿನಗೇನು ಗೊತ್ತಾಗ್ತೈತೆ ಹೇಳು? ಒಂದ್ರ ಒಟ್ಟು ಸರ್ವತ್ನಾಗೆಲ್ಲ ಬಂದು ಆ ನೀರು ತಿರುಗಬೇಕು. ಕರೆಂಟ್ ಏಟತ್ತಿ ಬರ್ತೈತೋ ಕಾಯ್ಕೊಂಡಿರ್ಬೇಕು. ಆ ಕರೆಂಟ್ ಬಂದಿದ್ದ ಟೈಮಿಗೆ ಬಂದೆಲ್ಲ ಗಿಡಗಳಿಗೆ ನೀರು ಬಿಟ್ಕೊಂಡು ಹೋಗ್ಬೇಕು. ಗಂಡು ಮಕ್ಳಿಗೆ ಏನು ಕೆಲಸ ಇರಲ್ಲೇನು?
ನೀವು ಮನೆಗಳು ಕೆಲಸದ್ದು ಹಂಗೆ ಹೇಳ್ತೀರ. ಈ ಗಂಡಸ್ರಿಗೆ ಏನೆಲ್ಲ ತಾಪತ್ರ ಇರ್ತೈತೆ ಹೇಳು. ಹಾಂ, ಒಂದು ಕೂಲರ್ ಬಂದರೆ ದುಡ್ಡು ಜೋಡಿಸ್ಬೇಕು, ಮನೆಗೆ ಯಾತನ ತರಕಾರಿಗಳಿಲ್ಲ ಅಂದರೆ ತಂದು ಹಾಕ್ಬೇಕು. ಹಾಂ, ಎಲ್ಲ ಏನೆಲ್ಲ ತಾಪತ್ರಯಗಳು ತಲೆಗಿರ್ತವೆ ಹೇಳು ಗಂಡಸ್ರಿಗೆ. ಎಲ್ಲರಿಗೂ ತಾಪತ್ರ ಏನ ಕಣ ಮಾರಾಯ. ನಮಗೆ ಮನೆಗಳ ಕೆಲಸ ಆಟಿರ್ತೈತೆ ಈಟಿರ್ತೈತೆ ಅಂತ ಹೇಳಿದ್ವಪ್ಪ. ಹಂಗಂತ ಏನು ಗಂಡಸ್ರಿಗೆ ಏನು ತಾಪತ್ರ ಇರಲ್ಲೇನು? ಅವ್ರಿಗೂ ಇರುತ್ತೆ. ನಾನು ಹೇಳಿದ್ದಷ್ಟೇ. ನೀನ್ಯಾಕೆ ಹಂಗೆ ಉರ್ಸಿಂಗ್ ಆಡ್ದಂಗೆ ಆಡ್ತೀಯ? ನೋಡು ಇವಳ ಹೆಂಗಂತಾಳೆ. ಏನೇ ನಾನು ಊರ್ಸಿಂಗ ಆಡ್ದಂಗೆ ಆಡ್ತಿದ್ದೀನೇನೆ, ಯಾಕೆ ಹಂಗಂತೀಯ ನೀನು? ಏನಿಲ್ಲ ಹೇಳ ಮಾರಾಯ, ಏನೋ ಒಂದು ಒಟ್ಟು ಮಾತಿನ ಸಲುವಿಗೆ ಹಂಗೆ ಬಂತು ಹೇಳ್ದೆ. ಹೊಸಿ ನೀನೇನು ಅದನ್ನೇ ಹಿಡ್ಕೊಂಡು ಕೇಳ್ತಿದೀಯ? ಬಿಡ ಮಾರಾಯ, ಒಂದು ಮಾತಿಗೆ ಅಂತೀರ. ಅಲ್ಲ ಕಣೆ, ಒಂದು ರೌವಟ್ಟು ಮಾತಾಡ್ಬೇಕಾರೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂಬೋದು ನಿನಗೆ ಗೊತ್ತಾಗ್ಬೇಕು ಕಣೆ. ಹೆಂಗಂದ್ರೆ ಹಂಗೆ ಸುಮ್ಮನೆ ಮಾತಾಡೋದಲ್ಲ ಕಣೆ. ಯಾಕೆ ಹಂಗೆ ಮಾತಾಡ್ತೀಯ? ಒಂದು ಸ್ವಲ್ಪ ಸಮಾಧಾನವಾಗಿ ಯಾವ ಥರ ಮಾತಾಡೋದು ಕಲಿ. ಅಲ್ಲ ಕಣ ಚಂದ್ರಣ್ಣಯ್ಯ, ಏನೋ ಮಾತಿನ ಸಲುವಾಗಿ ಅಯ್ಯವ್ವ ಹಂಗಂದೈತ್ ಬಿಡು, ಹೋಗ್ಲಿ. ಎಲ್ಲಾರ ಮನೆಗೂ ಹಂಗೆ ಹೆಂಗಸ್ರು ಯೋಚನೆ ಮಾಡಿ ಮಾತಾಡೋಕೆ ಹೋಗಲ್ಲ. ಸುಮ್ಮನೆ ಏನು ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ ಒಂದೊಂದು ಸಾರಿ. ಅದಕ್ಕೇನೆ ವಶಿ ಸಂಸಾರದಾಗೆ ಹೆಂಗಸ್ರು ಗಂಡಸ್ರು ಸಮಾಜೋಡವಾಗಿದ್ರೆ ಕಣ ಅಯ್ಯಣ ಸಂಸಾರ ಆಗೋದು. ವಶಿ ಹೆಂಗಸ್ರು ಒಂದು ಕಡೆಗೆ ಗಂಡಸ್ರು ಒಂದು ಕಡೆಗೆ ಅಂತ ಅಂದ್ರಿ ಸಂಸಾರಗಳು ನೆಟ್ಗಿರಕ್ಕಿಲ್ಲ ಅಣ್ಣ ಚಂದ್ರಣ್ಣಯ್ಯ. ನಿಮ್ಮ ಮನೆಗೇನು ಹಂಗಿಲ್ಲ ಬಿಡು. ವಸಿ ಆಯವೇನೋ ಮಾತಿಗೆ ಸಂದರ್ಭಕ್ಕೆ ಹಂಗಂತ ಅಂದವಳು ಹೇಳು. ಹಂಗಂತ ಏನಲ್ಲ ಭೀಮಣಯ್ಯ, ನಾವೇನು ಯಾವಾಗೇನು ಕಿತ್ತಾಡಕ್ಕಿಲ್ಲ ಹೇಳು. ಇವಾಗೀಗ ಇಂಥ ಮಾತುಗಳಿಗೆ ನಾನು ಹಂಗೆ ಅಂತೀನಿ ಅಷ್ಟೇ. ನಾವೆಲ್ಲ ಮನೆಗಳಾಗೆಲ್ಲ ಹಂಗಿಲ್ಲ ಹೇಳಪ್ಪ ಭೀಮಣಯ್ಯ. ಒಂದು ರವಾಟು ಈಗ ಹಿಂಗೆ ಆವಾಗ ಹಿಂಗೆ ವಾಸ ಆಡ್ತೀವಿ ನಾನು ನಮ್ಮಯ್ಯವ ಅಷ್ಟೇ. ನಾವೇನು ಕಿತ್ತಾಡಕ್ಕಿಲ್ಲ ಎಂಥದ್ದು ಇಲ್ಲ ಹೇಳು. ಯಪ್ಪ ಒಂದು ರವಟ್ ಹಂಗೆ ಕಣ ಭೀಮಣಯ್ಯ. ಯಾತನ ಒಂದು ಹೇಳಿದ್ರೆ ಹಂಗೆ ಮ್ಯಾಲೆ ಬತ್ತಾನೆ. ನನಗೆ ಹೆಂಗೆ ಗೊತ್ತು ಅಡಿಕೆ ಗಿಡಕ್ಕೆ ಗೂಟ ನಿಲ್ಲಿಸ್ತಾರೆ ಎಂಬುದು? ನಾನು ಅದಕ್ಕೆ ಹಂಗಂತ ಹೇಳಿದ್ರೆ ಹಂಗೆ ನೋಡ ಭೀಮಣಯ್ಯ, ಹಂಗೆ ಮಾತಾಡ್ತಾನೆ ಯಪ್ಪ. ನಾವು ಯಾತನ ಹೇಳಿದ್ರೆ ಈ ಅಪ್ಪಿಗೆ ಹಂಗೆ ಸಿಟ್ಟು ಬರ್ತೈತೆ ಅಷ್ಟೇ. ನಮ್ಮ ಮನೆಗೆ ಹಂಗೇನಿಲ್ಲ ಕಣ ಭೀಮಣಯ್ಯ. ಯಾವಾಗೋ ಒಂದೊಂದ್ಸರಿ ಹಿಂಗೆ ವಾಸ ಆಡ್ತೀವಿ ಅಷ್ಟೇ. ಹಿಂಗೆಲ್ಲ ಕಿತ್ತಾಡೋದು ಪಟ್ಟಾಡೋದು ಯಾತು ಮಾಡೋಕ್ಕಿಲ್ಲ ಕಣ ಭೀಮಣಯ್ಯ. ಮನೆಗಳಿಗೆ ಕಿತ್ತಾಡಿದ್ರು ಗುದ್ದಾಡಿದ್ರು ಏನು ಸಂಸಾರಗಳು ನೆಟ್ಗಿರ್ತವೇನ ಅಣ್ಣ? ಮೊದಲು ಸಂಸಾರಗಳು ನೆಟ್ಗಿದ್ರೇನೆ ಮಂತನ ನೆಟ್ಕಾಗತ್ ಕಣ ಭೀಮಣಯ್ಯ. ಅದಕ್ಕೇನೆ ನಾವು ನಮ್ಮಯ್ಯಪ್ಪ ವಾಸ ಆಡ್ತೀವಿ ಅಷ್ಟೇ. ಕಿತ್ತಾಟ ಎಲ್ಲ ಮಾಡ್ಕೊಂಬಲ್ಲ, ಒಬ್ರಿಗೊಬ್ರು ಏನು ಮುನ್ಸ್ಕೊಂಬಲ್ಲ ಕಣ ಭೀಮಣಯ್ಯ. ಏನೋ ಹಿಂಗೆ ಮಾತಿ ಸಂದರ್ಭಕ್ಕೆ ಹಿಂಗೆ ವಾಸ ಆಡ್ತೀವಿ ಅಷ್ಟೇ ಕಣ ಭೀಮಣಯ್ಯ. ಹೇಳು. ಒಂದು ರವಟ್ಟು ಗಂಡ ಹೆಂಡ್ತಿರು ಮನೆಯಾಗೆ ಹೊಂದಾವಣಿಕೆಗಿದ್ರೇ ಮಂತನ್ಗಳು ಚೆನ್ನಾಗಿ ಆಗೋದು. ಇಲ್ಲ ಅಂತಂದರೆ ಮಂತನ್ಗಳು ಕೆಟ್ಟೋಗ್ಬಿಡ್ತಾವೆ ಕಣ ಚಂದ್ರಣ್ಣಯ್ಯ. ವಸಿ ಹೆಂಗಸ್ರು ಗಂಡಸ್ರು ಮನೆನಾಗೆ ಚೆಂದಾಗಿರ್ಬೇಕು. ಆವಾಗೇನೆ ಮಂತನ್ಗಳು ಚೆನ್ನಾಗಿ ಆಗೋದು. ವಸಿ ಗಂಡಸ್ರು ಒಂದು ಕಡೆಗೆ ಮನೆಗಿರೋ ಹೆಂಗಸ್ರೇ ಒಂದು ಕಡೆಗೆ ಅಂತಂದರೆ ಓಟು ತಾಪತ್ರಯಗಳು. ಆವಾಗ ಬರೀ ಕಿತ್ತಾಟ ಜಗಳನೆ. ವಸಿ ಅವಾಗ ಮಂತನ ಆಗೋ ಅಂತಂದ್ರೆ ಹೆಂಗಾಗ್ತವೆ ಹೇಳು? ಅದಕ್ಕೇನೆ ವಸಿ ಮಂತಂದಾಗೇನೆ ಯಾರೂ ಗಂಡಸ್ರು ಹೆಂಗಸ್ರು ಕಿತ್ತಾಡ್ಕೊಂಡು ಒಬ್ರೊಂದು ಕಡೆಗೆ ಹೋಗ್ಬಾರ್ದು. ಎಲ್ಲ ಹೊಂದಾವಣಿಕೆಗಿದ್ದು ಮಂತನನ ಉಳಿಸ್ಬೇಕು ಕಣ ಚಂದ್ರಣ್ಣಯ್ಯ. ನೋಡಿದ್ರಲ್ಲ ವೀಕ್ಷಕರೇ, ಹಳ್ಳಿ ರೈತರ ದಿನನಿತ್ಯ ಜೀವನ ಹೆಂಗೆಲ್ಲ ಇರ್ತೈತಿ ಅಂತ. ವಸಿ ಗಂಡಸ್ರು ಹೆಂಗಸ್ರು ಯಾತನ ಸಣ್ಣ ಪುಟ್ಟೋದಕ್ಕೆಲ್ಲ ವಾಸಾಡಿದ್ರೆ ಗಲಾಟೆ ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ ಕಣ್ರಪ್ಪ. ನಾವು ನಮ್ಮಯ್ಯವ ದಿನಾಲು ಹಿಂಗೆಲ್ಲ ವಾಸಾಡ್ತಿರ್ತೀವಿ, ಹಂಗಂತ ಗಲಾಟೆ ಮಾಡ್ಕೊಂಡು ಕಿತ್ತಾಡಲ್ಲ ಕಣ್ರಪ್ಪ. ವಸಿ ಗಂಡಸ್ರಾಗಲಿ ಹೆಂಗಸ್ರಾಗಲಿ ಸಣ್ಣ ಪುಟ್ಟವಕ್ಕೆಲ್ಲ ವಾಸಾಡಿದ ಮೇಲೆ ಗಲಾಟೆ ಮಾಡ್ಕೊಂಡು ಮಂತನ್ಗಳು ಕೆಡಿಸ್ಕೊಬೇಡ್ರಿ ಕಣ್ರಪ್ಪ. ಮಂತನ್ಗಳು ಉಳಿಬೇಕು ಅಂತಂದ್ರೆ ಮನೆಗಿರೋ ಹೆಂಗಸ್ರು ಗಂಡಸ್ರು ಹೊಂದಾವಣಿಕೆಗೆ ಇರಬೇಕು ಕಣ್ರಪ್ಪ. ವಸಿ ಸಣ್ಣ ಪುಟ್ಟವಕ್ಕೆಲ್ಲ ಕಿತ್ತಾಡ್ಕೊಂಡು ಮಂತನ ಕೆಡಿಸ್ಕೊಬೇಡ್ರಿ ಕಣ್ರಪ್ಪ. ಪ್ರಿಯ ವೀಕ್ಷಕರೇ, ಇದು ಹಳ್ಳಿ ಜಾಣಾರು ಅಂತ ಚಾನಲ್. ದಯವಿಟ್ಟು ಎಲ್ಲರೂ ಈ ಹಳ್ಳಿ ಪ್ರತಿಭೆಗೆ ಬೆಳೆಸಿ ಆಶೀರ್ವದಿಸಿ. ಹಂಗೆ ಈ ಹಳ್ಳಿ ಜಾಣಾರು ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಕೂಡ ಮಾಡ್ರಪ್ಪ. ಇದು ಹಳ್ಳಿ ರೈತರ ಮಾತುಕತೆ ಭಾಗ 16. ಇದರ ಮುಂದುವರಿದ ಭಾಗ 17ರಲ್ಲಿ ಇರುತ್ತದೆ, ನೋಡ್ರಪ್ಪ.